స్టార్ట్ సార్ యా హాయ్ నా పేరు గోపికృష్ణ అని నేను యాక్చువల్లీ వచ్చి కర్ణాటక నుంచి సో మాది వచ్చి ದಾವಣಗೆರೆ సో నేను ಕನ್ನಡలో ಮಾತಾಡ್ತಾನು ನನ್ನ ಹೆಸರು ಗೋಪಿಕೃಷ್ಣ ಅಂತ ಹೇಳ್ಬಿಟ್ಟು ನಮ್ದು ಬಂದುಬಿಟ್ಟು ಕರ್ನಾಟಕ ದಾವಣಗೆರೆ ಸೊ ನಾನಿರೋದು ಬ್ಯಾಂಗ್ಳೂರಲ್ಲಿ ಲಾಸ್ಟು ಆಲ್ಮೋಸ್ಟ್ ಅಲ್ಲಿ 1 ಇಯರಿಂದ ನಾನು ಏನು CV ಅಡ್ರೆಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅದು ರಾಜೀವ್ ಸರ್ ಜೊತೆಗೆ ನಾನು ಭಾಳಷ್ಟು ಟಚ್ಚಲ್ಲಿ ಇದ್ದೆ, ಎಲ್ಲ ಮೆಸೇಜೆಲ್ಲ ಆಗ್ತಾಯಿದ್ದೆ. ಯಾವಾಗ ಈ ಒಂದು ಬೂಟ್ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಅಂತ ಭಾಳ ಒಂದು ಕುತೂಹಲದಿಂದ ನಾನು ವೇಟ್ ಮಾಡ್ತಾಯಿದ್ದೆ. ಸೊ ಅದು ಲಾಸ್ಟ್ ಆ್ಯಕ್ಚುಲಿ ಬಂದುಬಿಟ್ಟು ಮೊನ್ನೆ ಆಗಸ್ಟಲ್ಲಿ ಬ್ಯಾಂಗ್ಳೂರಲ್ಲಿ ಆಗಬೇಕಾಗಿತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ಅದನ್ನು ಹೈದರಾಬಾದಿಗೆ ಶಿಫ್ಟ್ ಮಾಡಿದರು. ಸೊ ಆದರೂ ಕೂಡ ಭಾಳ ಇಂಟ್ರೆಸ್ಟ್ ಇತ್ತು. ಯಾಕೆಂತ ಹೇಳಿದ್ರೆ ಇದು ಒಂದು ಹೊಸದಾಗಿರ್ತಕ್ಕಂತಹ ಒಂದು ಪದ್ಧತಿಯಲ್ಲಿ, ಸೊ ಒಂದು ಹೊಸದಾಗಿರ್ತಕ್ಕಂಥ ಆವಿಷ್ಕಾರಗಳ ಮಧ್ಯದಲ್ಲಿ ಈ ಒಂದು ಬೆಳೆನ ಬೆಳೀತಾ ಇದ್ದಾರೆ. ಅದನ್ನು ನೋಡಿದೆ ನಾನು, ಭಾಳಷ್ಟು ವೀಡಿಯೋಗಳು ಯೂಟ್ಯೂಬ್ಗಳನ್ನೆಲ್ಲ ನೋಡಿದೆ, ಭಾಳ ಇಂಪ್ರೆಸ್ ಆದೆ ನಾನು. ಹಂಗಾಗ್ಬಿಟ್ಟು ನಾನೇನು ಮಾಡಿದೆ, ಏನಾದರೂ ಅಟೆಂಡ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಹಂಗಾಗ್ಬಿಟ್ಟು ಬ್ಯಾಂಗ್ಳೂರಿಂದ ಜರ್ನಿ ಮಾಡಿ ಬಂದೆ. ನಾನು ಬಂದು ಲಾಸ್ಟ್ 3 ದಿನಗಳಿಂದ ಭಾಳ ಉತ್ತಮವಾಗಿರ್ತಕ್ಕಂತಹ ಒಂದು ಏನು ಇಲ್ಲಿ ಕಲಿಕೆ ಕಾರ್ಯಕ್ರಮ ಇತ್ತು, ವರ್ಕ್ಶಾಪ್ ಏನಿತ್ತು, ಭಾಳ ಸುಂದರವಾಗಿ ನಡೆದಿತ್ತು. ಪ್ರತಿಯೊಂದು ದಿವಸನೂ ಕೂಡ ಹೊಸದ ವಿಷಯಗಳ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀವಿ. ಸೊ ಯಾವ ರೀತಿಯಾಗಿ ಫೀಡ್ ಇಂಪಾರ್ಟೆಂಟ್ ಇರುತ್ತೆ, ನೀರು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಇರುತ್ತೆ, ನ್ಯೂಟ್ರನ್ ಎಷ್ಟು ಇಂಪಾರ್ಟೆಂಟಾಗಿರುತ್ತೆ, ಆಮೇಲೆ ಬಂದುಬಿಟ್ಟು ನಾವೇನು ಬೆಳೀತಕ್ಕಂತಹ ಮೀಡಿಯಾ ಅಂದರೆ ಮಾಧ್ಯಮ ಭಾಳ ಇಂಪಾರ್ಟೆಂಟು. ಸೊ ಅದನ್ನು ಯಾವ ರೀತಿಯಾಗಿ ನಾವು ತೊಗೊಂಡು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಕೂಲಂಕುಷವಾಗಿ ತಿಳಿಸ್ಕೊಟ್ರು. ಅದ್ರ ನಮಗೆ ಭಾಳ ಒಳ್ಳೆಯ ಹೆಲ್ಪ್ಫುಲ್ ಆಯಿತು. 2ನೇ ದಿನವೂ ಸಹ ಥಿಯರಿ ಕ್ಲಾಸ್ ಕೂಡ ಭಾಳ ಚೆನ್ನಾಗಿ CV ಸರ್ ಎಲ್ಲ ಹೇಳ್ಕೊಟ್ಟಿದ್ರು. ನಂತರ 3ನೇ ದಿವಸ ಭಾಳ ಕುತೂಹಲ ಇತ್ತು, ಯಾಕೆಂದರೆ ಪ್ರಾಕ್ಟಿಕಲ್ ಸೆಷನ್ ಇತ್ತು. ಆ ಸೆಷನ್ನಲ್ಲಿ ಭಾಳ ಮಳೆ, ಇಲ್ಲಿ ತುಂಬ ಮಳೆ ಇತ್ತು. ಆದರೂ ಕೂಡ ಇಂಟ್ರೆಸ್ಟೆಡ್ ಇತ್ತು, ಯಾಕೆಂದರೆ ನಾವು ಬಂದಿರತಕ್ಕಂಥದ್ದು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು. ಸೊ ರೂಟ್ಸ್ ಆನ್ ಅನಾಲಿಸಿಸ್ ಆಗಿರಲಿ, ಅಥವಾ ಅಲ್ಲಿರ್ತಕ್ಕಂತಹ EC ಚೆಕ್ ಮಾಡ್ತಕ್ಕಂಥದ್ದು ಲೈವಲ್ಲಿ ಪ್ರತಿಯೊಂದನ್ನು ಸಹ ತಿಳ್ಕೊಂಡಿದ್ದೀವಿ. ಇದರಿಂದ ನಮ್ಮೆಲ್ಲರಿಗೂ ಸಹ ಭಾಳ ಹೆಲ್ಪ್ಫುಲ್ ಆಗಿದೆ. ನಾನು ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ನಾನು ಸಜೆಸ್ಟ್ ಮಾಡ್ತೀನಿ, ಡೆಫಿನೆಟ್ಲಿ ಆಗಿ ನೀವು ಕೂಡ ಬೂಟ್ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿ. ಒಳ್ಳೆ ರೀತಿಯಾಗಿರ್ತಕ್ಕಂಥ ಫ್ಯೂಚರ್ ಇದೆ ಸಾಯಿಲ್ಲೆಸ್ಸು ಇನ್ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಾಗೆ. ಅದು CV ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ನಾವು ಒಂದು ಹೊಸದಾಗಿರ್ತಕ್ಕಂಥ ಹಳದಿ ಕ್ರಾಂತಿನ ನಾವು ಸೃಷ್ಟಿ ಮಾಡ್ಬೋದು ಅಂತೇಳಿ ನನಗೆ ಬಹಳ ನಂಬಿಕೆ ಬಂದಿದೆ ಈ ಒಂದು ಇದು ನೋಡಿರೋದ್ರಿಂದ. ಸೊ ಇಲ್ಲಿ ಏನು ರಾಜೀವ್ ಬಪ್ಪಣ್ಣ ಅವರ ಒಂದು ಹಳದಿಯ ಒಂದು ಬೆಳವಣಿಗೆ ಮಾಡಿದ್ದಾರೆ. ಅದನ್ನ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. 2 ತಿಂಗಳಲ್ಲೇ ಆಲ್ಮೋಸ್ಟ್ ಅರ್ಧ kg ಮೇಲೇ ಬಂದಿದೆ. ಸೊ ಜನರಲಿ ಅದು 4 ತಿಂಗಳಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬೆಳವಣಿಗೆ ಸಹ ಭಾಳ ಉತ್ತಮವಾಗಿತ್ತು. ಸೊ ನನಗೆ ಭಾಳ ಸಂತೋಷವಾಗಿದೆ ಈ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು CV ಸರ್ ಆ್ಯಂಡ್ ರಾಜೀವ್ ಸರ್. ಥ್ಯಾಂಕ್ ಯು ವೆರಿ ಮಚ್.